ಕೆಆರ್ಎಸ್ ಡ್ಯಾಂ ನಿರ್ಮಾಣಕ್ಕಾಗಿ ತಮಗೆ ರಾಜಮನೆತನದಿಂದ ಬಳುವಳಿಯಾಗಿ ಬಂದ ಒಡವೆಯನ್ನು ಮಾರಿದ ಮಹಾತಾಯಿ ಮಹಾರಾಣಿ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ. ಹೆಣ್ಣು ಮಕ್ಕಳಿಗೆ ಒಡವೆ ಅಂದ್ರೆ ಪ್ರಾಣಕ್ಕಿಂತ ಹೆಚ್ಚು. ಆದರೆ ಕೆಆರ್ಎಸ್ ಡ್ಯಾಂ ನಿರ್ಮಾಣಕ್ಕಾಗಿ ತಮಗೆ ರಾಜಮನೆತನದಿಂದ ಬಳುವಳಿಯಾಗಿ ಬಂದ ಒಡವೆಯನ್ನು ಮಾರಿದ ಮಹಾತಾಯಿ ಮಹಾರಾಣಿ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ. ಅಂದು ಈ ತಾಯಿ ತನ್ನ ಒಡವೆ ಮಾರಿ ಕಟ್ಟಿಸಿದ ಕೃಷ್ಣರಾಜಸಾಗರ ಜಲಾಶಯ ಇಂದು 2 ರಾಜ್ಯಗಳ ದಾಹವನ್ನು ತಣಿಸುತ್ತಿದೆ. ಪತಿ ಚಾಮರಾಜೇಂದ್ರ ಒಡೆಯರ ಮರಣದ ಬಳಿಕ ಎದೆಗುಂದದೆ ಬರೋಬ್ಬರಿ 13 ವರ್ಷಗಳ ಕಾಲ ಮೈಸೂರು ರಾಜ್ಯವನ್ನ ಆಳಿದ ದಿಟ್ಟ ನಾರಿ ಮಹಾರಾಣಿ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ ಅವರ ಯಶೋಗಾಥೆಯನ್ನ ಈಗ ನಾನು ಇಂಚಿಂಚಾಗಿ ನಿಮ್ಮ ಮುಂದಿಡುತ್ತಿದ್ದೇನೆ. ಈ ಸ್ಟೋರಿ ನೋಡಿ. ತಾಯಿಗೆ ಮಕ್ಕಳೆಂದರೆ ಪ್ರೀತಿ. ತನ್ನ ಮಕ್ಕಳನ್ನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಾಳೆ. ತನಗೆ ಹೊಟ್ಟೆಗೆ ಕಮ್ಮಿಯಾದರೂ ಪರವಾಗಿಲ್ಲ, ಮಕ್ಕಳಿಗಾಗಿ ಆಹಾರವನ್ನ ತೆಗೆದಿಟ್ಟುಕೊಳ್ಳುವ ಮಹಾತ್ಯಾಗಿ ತಾಯಿ. ಅಂದ ಹಾಗೆಯೇ ತಾಯಿಯೊಬ್ಬಳು ತನ್ನ ಜೀವಿತಾವಧಿಯಲ್ಲಿ ಒಡವೆಯನ್ನ ಮಾರಿ ರಾಜ್ಯದ ಉದ್ಧಾರ ಮಾಡಿದ ಕತೆ ಗೊತ್ತಾ? ಎಂದು ಕೃಷಿಯನ್ನೇ ನಂಬಿ ಬದುಕುತ್ತಿರೋ ಅನೇಕ ರೈತರು, ನೀರನ್ನು ಅವಲಂಬಿಸುತ್ತಿರುವ ಜೀವ ಸಂಕುಲಗಳು ರಾಜ್ಯದಲ್ಲಿದ್ದರೆ ಅದಕ್ಕೆ ಈ ತಾಯಿಯೇ ಕಾರಣ. ಈಕೆ ನೀಡಿದ ಕೊಡುಗೆ ಏನೆಂದರೆ ಮಂಡ್ಯ ಶ್ರೀರಂಗಪಟ್ಟಣದಲ್ಲಿರುವ ಕೃಷ್ಣರಾಜಸಾಗರ ಅಣೆಕಟ್ಟು. 20 ವರ್ಷಗಳ ನಿರ್ಮಾಣದ ಇತಿಹಾಸ. ಮಹಾರಾಣಿ ಕೆಂಪನಂಜಮ್ಮಣ್ಣಿ ವಾಣಿವಿಲಾಸ ಅಂದು ಕೃಷ್ಣರಾಜಸಾಗರ ಅಣೆಕಟ್ಟು ಕಟ್ಟಲು ತನ್ನ ಒಡವೆಗಳನ್ನು ಮಾರಿದ್ದರು. ಅದರ ದ್ಯೋತಕವೇ ಈ ಕೆಆರ್ಎಸ್ ಡ್ಯಾಂ. ಇದರ ನಿರ್ಮಾಣವನ್ನು 1911ರಲ್ಲಿ ಪ್ರಾರಂಭಿಸಲಾಯಿತು. ಆದರೆ 1931ರಲ್ಲಿ ಡ್ಯಾಂ ನಿರ್ಮಾಣ ಪೂರ್ಣವಾಯಿತು. ಸುಮಾರು 20 ವರ್ಷಗಳು ಕೆಆರ್ಎಸ್ ಡ್ಯಾಂ ನಿರ್ಮಿಸಲು ಸಮಯ ಬೇಕಾಯಿತು. ಕೆಂಪನಂಜಮ್ಮಣ್ಣಿ ಕಳಲೆಯ ಮದ್ದೂರು ಶಾಖೆಯ ರಾಜಮನೆತನಕ್ಕೆ ಸೇರಿದವರು. ಇವರು ಕನ್ನಡ, ಸಂಸ್ಕೃತ ಮತ್ತು ಇಂಗ್ಲಿಷ್ನಲ್ಲೂ ಶಿಕ್ಷಣ ಪಡೆದಿದ್ದರು. 12ನೇ ವಯಸ್ಸಿನಲ್ಲಿರುವಾಗ 1878ರಲ್ಲಿ 15 ವರ್ಷ ವಯಸ್ಸಿನ ಚಾಮರಾಜೇಂದ್ರ ಒಡೆಯರ್ ಅವರನ್ನು ವಿವಾಹವಾಗುತ್ತಾರೆ. 26ನೇ ವಯಸ್ಸಿಗೆ ಮಹಾರಾಣಿ ಕೆಂಪನಂಜಮ್ಮಣ್ಣಿ ಅವರ ಪತಿ 31 ವರ್ಷದ ಚಾಮರಾಜೇಂದ್ರ ಅಕಾಲಿಕ ಮರಣ ಹೊಂದುತ್ತಾರೆ. ಬಳಿಕ ತನ್ನ ಪೀಠ ಅಲಂಕರಿಸಿದ ಅವರು ರಾಜ್ಯದ ಉದ್ಧಾರದತ್ತ ಗಮನ ಹರಿಸಿದರು. ಬರಗಾಲವನ್ನೇ ತಡೆದರು. ಗಂಡನ ಸಾವಿನ ಬಳಿಕ ರಾಜ್ಯದ ಉದ್ಧಾರದತ್ತ ಗಮನ ಹರಿಸಿದ ಕೆಂಪನಂಜಮ್ಮಣ್ಣಿ ಆರೋಗ್ಯ, ನೀರು, ವಿದ್ಯುತ್ ಮತ್ತು ಶಿಕ್ಷಣಕ್ಕೆ ಸಂಬಂಧಿಸಿದ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸಲು ಮುಂದಾದರು. ಅಂದು ಎದುರಾದ ಬರಗಾಲವನ್ನ ಗಮನ ಹರಿಸಿ ಅಣೆಕಟ್ಟು ನಿರ್ಮಾಣವನ್ನು ಪ್ರಾರಂಭಿಸಿದರು. ಮಾತ್ರವಲ್ಲದೆ ಜಲ ವಿದ್ಯುತ್ ಯೋಜನೆ ಸ್ಥಾಪಿಸಿದರು. ಚಾಮರಾಜೇಂದ್ರ ಒಡೆಯರ್ ಸಾಯುವ ಮೊದಲು 13 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದ್ದಾರೆ. ಆದರೆ 1894ರಲ್ಲಿ ಕೋಲ್ಕತ್ತಾ ಪ್ರವಾಸದ ಬಳಿಕ ಡಿಫ್ತೀರಿಯಾ ಸೋಂಕಿನಿಂದ ಮೂಗು ಮತ್ತು ಗಂಟಲಿನಲ್ಲಿ ಬರುವ ಗಂಭೀರವಾದ ಬ್ಯಾಕ್ಟೀರಿಯಾದ ಸೋಂಕು ಸಾವನ್ನಪ್ಪುತ್ತಾರೆ. ಪತಿಯ ಜೊತೆಗಿದ್ದಾಗ ಅವರ ಆಳ್ವಿಕೆಯನ್ನ ಮಹಾರಾಣಿ ಗಮನಿಸಿಕೊಂಡಿದ್ದರು. ಹೀಗಾಗಿ ಗಂಡನ ಸಾವಿನ ಬಳಿಕ ರಾಜ್ಯದ ಉದ್ಧಾರವನ್ನು ಕೆಂಪನಂಜಮ್ಮಣ್ಣಿ ಮಾಡುತ್ತಾ ಬಂದರು. 1898ರಲ್ಲಿ ಕೆಂಪನಂಜಮ್ಮಣ್ಣಿ ಆಳ್ವಿಕೆಯ ಸಮಯದಲ್ಲಿ ಶೇಷಾದ್ರಿ ಅಯ್ಯರ್ ಅವರೊಂದಿಗೆ ನೀರಾವರಿ ಯೋಜನೆ ಬಗ್ಗೆ ಗಮನ ಹರಿಸಿ ಅದನ್ನು ಪ್ರಾರಂಭಿಸಿದರು. ಚಿತ್ರದುರ್ಗದಲ್ಲಿ 120 ವರ್ಷ ಹಳೆಯದಾದ ಮಾರಿ ಕಣಿವೆ ಯೋಜನೆಯಡಿ ನಿರ್ಮಿಸಲಾದ ವಾಣಿ ವಿಲಾಸ್ ಸಾಗರ್ ಕೆಂಪನಂಜಮ್ಮಣ್ಣಿ ರಾಜ್ಯಕ್ಕೆ ನೀಡಿದ ಕೊಡುಗೆ. 25,000 ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಇದು ಒದಗಿಸುತ್ತಿತ್ತು. ಆದ್ದರಿಂದ ಅಲ್ಲಿ ಮರಳು ಗಣಿಗಾರಿಕೆ ಪರಿಸರ ಹಾನಿ ಮಾಡುತ್ತಿದ್ದಾರೆ. ಒಡವೆಯನ್ನೇ ಮಾರಿದ ಮಹಾತ್ಯಾಗಿ. ಶಿವನ ಸಮುದ್ರ ಜಲವಿದ್ಯುತ್ ಯೋಜನೆ ಇವರು ನೀಡಿದ ಕೊಡುಗೆ. ಮತ್ತೊಂದು ಅಚ್ಚರಿಯ ಸಂಗತಿ ಎಂದರೆ ಜೀವನದಿಯಾದ ಕಾವೇರಿಗೆ ಅಡ್ಡಲಾಗಿ ಆಣೆಕಟ್ಟು ನಿರ್ಮಿಸಲು ಇವರು ತನ್ನ ಆಭರಣಗಳನ್ನೇ ಮಾರಿದರು. ಇಂದು ಇದೇ ನೀರು ರಾಜ್ಯದ ಜನರ ದಾಹ ತೀರಿಸುತ್ತಿದೆ. ಇಷ್ಟು ಮಾತ್ರವಲ್ಲ, ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಗಮನಾರ್ಹ ಕೊಡುಗೆ ನೀಡಿದ್ದಾರೆ. ಹಲವಾರು ಶಿಕ್ಷಣ ಸಂಸ್ಥೆಗಳ ಸ್ಥಾಪನೆ, ರಾಜ್ಯದಲ್ಲಿ ಸುಮಾರು 12,000 ಹುಡುಗಿಯರಿಗೆ 235 ಶಾಲೆಗಳಲ್ಲಿ ಅಧ್ಯಯನ ನಡೆಸಲು ಸಹಾಯ ಮಾಡಿದರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಸ್ಥಾಪಿಸಲು 372 ಎಕರೆ ಭೂಮಿಯನ್ನು ಕೊಟ್ಟರು. 32ನೇ ವಯಸ್ಸಿನಲ್ಲಿ ಸಾವನ್ನಪ್ಪಿದರು. ಕೆಂಪನಂಜಮ್ಮಣ್ಣಿ 1902 ಆಗಸ್ಟ್ 8ರಂದು ಆಡಳಿತ ಕೊನೆಗೊಳಿಸಿದರು. ಬಳಿಕ 18 ವರ್ಷ ವಯಸ್ಸಿನ ಮಹಾರಾಜ ಕೃಷ್ಣರಾಜರು ಅಧಿಕಾರ ವಹಿಸಿಕೊಂಡರು. 32 ವರ್ಷ ವಯಸ್ಸಿನಲ್ಲಿ ಅಂದರೆ 1934 ಜುಲೈ 7ರಂದು ಕೆಂಪನಂಜಮ್ಮಣ್ಣಿ ನಮ್ಮನ್ನೆಲ್ಲ ಬಿಟ್ಟು ಅಗಲಿದರು. ಕೆಂಪನಂಜಮ್ಮಣ್ಣಿ ಕರ್ನಾಟಕಕ್ಕೆ ಅನೇಕ ಕೊಡುಗೆ ನೀಡಿದ್ದಾರೆ. ವಾಣಿ ವಿಲಾಸ ವೃತ್ತ, ವಾಣಿ ವಿಲಾಸ ಅಣೆಕಟ್ಟು, ವಾಣಿ ವಿಲಾಸ ರಸ್ತೆ, ವಾಣಿ ವಿಲಾಸ ಆಸ್ಪತ್ರೆ, ವಾಣಿ ವಿಲಾಸ ಸೇತುವೆಯನ್ನು ಈಗಲೂ ಕಾಣಬಹುದಾಗಿದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.